Dear students, today let me discuss with you a topic, span of control, meaning and features. This is one of the principles of organization, ನಿಯಂತ್ರಣ ವ್ಯಾಪ್ತಿ ತತ್ವ, ಅದರ ಅರ್ಥ ಮತ್ತು ಲಕ್ಷಣಗಳು. This is a topic of public administration in 5th semester BA of Mangalore University. The objective of this session is to enable students to understand the principle of span of control in the working of an organization and to make them understand the meaning and features of span of control. At the end of the session, the students will be able to understand the importance of the principle span of control and the meaning and nature of this principle. Now let us discuss the meaning of span of control. Span of control is one of the guiding principles of organization. It was developed by classical theorists. Span of control means the number of subordinates that an administrator can supervise and control effectively. This principle proceeds from the assumption that there is a limit to the number of subordinates that a supervisor can satisfactorily oversee. We all know that one individual cannot properly supervise too many subordinates because there are limits to the range of human capacity and attention. Thus, the principle of span of control is related to the psychological problem of span of human attention. It is also known as span of management. ನಿಯಂತ್ರಣ ವ್ಯಾಪ್ತಿ ತತ್ವವು ಸಂಘಟನೆಯ ಮಾರ್ಗದರ್ಶಿ ತತ್ವವಾಗಿದೆ. ಇದನ್ನು ಆಡಳಿತದ ಶಾಸ್ತ್ರೀಯ ಸಿದ್ಧಾಂತಗಾರರು ಪ್ರತಿಪಾದಿಸಿದ್ದಾರೆ. ನಿಯಂತ್ರಣ ವ್ಯಾಪ್ತಿ ತತ್ವವೆಂದರೆ ಒಬ್ಬ ಮೇಲಧಿಕಾರಿ ಎಷ್ಟು ಅಧೀನ ಅಧಿಕಾರಿಗಳ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಬಹುದು ಮತ್ತು ನಿಯಂತ್ರಿಸಬಹುದು ಎಂಬ ಪ್ರಶ್ನೆಗೆ ಸಂಬಂಧಿಸಿದ್ದಾಗಿದೆ. ಇವತ್ತಿನ ಆಡಳಿತ ವ್ಯವಸ್ಥೆಯಲ್ಲಿ ಅಧಿಕಾರ ಶ್ರೇಣಿ ಪದ್ಧತಿಯಲ್ಲಿ ಮೇಲಧಿಕಾರಿಯು ತನ್ನ ಕೈ ಕೆಳಗಿನ ಅಧಿಕಾರಿಗಳ ಕಾರ್ಯನಿರ್ವಹಣೆಯನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಒಬ್ಬ ಮೇಲ್ವಿಚಾರಕ ಎಷ್ಟು ಮಂದಿ ಉದ್ಯೋಗಿಗಳ ಮೇಲೆ ಪರಿಣಾಮಕಾರಿಯಾದ ಮೇಲ್ವಿಚಾರಣೆ ನಡೆಸಬಹುದು ಎಂಬ ಪ್ರಶ್ನೆಯನ್ನು ಎದುರಿಸುತ್ತೇವೆ. ನಿಯಂತ್ರಣ ವ್ಯಾಪ್ತಿ ತತ್ವ ಈ ಮೇಲ್ವಿಚಾರಣಾ ಕಾರ್ಯಕ್ಕೆ ಒಂದು ಮಿತಿ ಇದೆ ಎಂದು ತಿಳಿಸುತ್ತದೆ. ಒಬ್ಬ ಮೇಲ್ವಿಚಾರಕ ಅಸಂಖ್ಯಾತ ಅಧೀನಾಧಿಕಾರಿಗಳ ಕೆಲಸಗಳನ್ನು ಖಂಡಿತವಾಗಿಯೂ ಸರಿಯಾಗಿ ಮೇಲ್ವಿಚಾರಣೆ ನಡೆಸಲು ಸಾಧ್ಯವಿಲ್ಲ. ಏಕೆಂದರೆ ಪ್ರತಿಯೊಬ್ಬನ ಸಾಮರ್ಥ್ಯ ಮತ್ತು ಗಮನ ನೀಡುವುದಕ್ಕೆ ಒಂದು ಮಿತಿ ಇರುತ್ತದೆ. ಹಾಗಾಗಿ ನಿಯಂತ್ರಣ ವ್ಯಾಪ್ತಿ ತತ್ವವು ಗಮನದ ವ್ಯಾಪ್ತಿ ಎಂಬ ಮಾನಸಿಕ ಸಮಸ್ಯೆಯನ್ನು ಅವಲಂಬಿಸಿರುತ್ತದೆ. ಇದನ್ನು ಆಡಳಿತದ ವ್ಯಾಪ್ತಿ ತತ್ವ ಎಂದು ಕೂಡ ಕರೆಯಲಾಗುತ್ತದೆ. ಈಗ ಈ ನಿಯಂತ್ರಣ ವ್ಯಾಪ್ತಿಯ ಮಿತಿ ಏನು ಎನ್ನುವುದರ ಬಗೆಗೆ ತಿಳಿಯೋಣ. It is generally agreed that there is a limit to the ability of an administrator to assume responsibility, to supervise and regulate the performance of his subordinates. But it is difficult to fix the exact limit of the span of control. In actual practice, spans vary widely and there is no ideal number that can be applied in all situations. Different scholars have mentioned different numbers of subordinates. ಆಡಳಿತ ವ್ಯಾಪ್ತಿ ತತ್ವದ ಪ್ರಕಾರ ಒಬ್ಬ ಮೇಲಧಿಕಾರಿ ಮೇಲ್ವಿಚಾರಣೆ ಮಾಡಬಹುದಾಗಿರುವಂತಹ ಅಧೀನ ಅಧಿಕಾರಿಗಳ ಸಂಖ್ಯೆಗೆ ಮಿತಿ ಇದೆ ಎನ್ನುವಂಥದ್ದು ಸತ್ಯ. ಆದರೆ ಆ ಮಿತಿ ಎಷ್ಟು ಎನ್ನುವುದನ್ನು ನಿರ್ಧರಿಸುವುದು ಕಷ್ಟ. ಆ ಬಗ್ಗೆ ಚಿಂತಕರುಗಳಲ್ಲಿಯೂ ಒಮ್ಮತಾಭಿಪ್ರಾಯ ಇಲ್ಲ. ಅಲ್ಲದೆ ಎಲ್ಲ ಸಮಯ ಸಂದರ್ಭಗಳಿಗೆ ಅನ್ವಯವಾಗುವಂತೆ ಒಂದು ನಿರ್ದಿಷ್ಟ ಮಾದರಿ ಸಂಖ್ಯೆಯನ್ನು ಗೊತ್ತುಪಡಿಸುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ಬೇರೆ ಬೇರೆ ಲೇಖಕರು ಬೇರೆ ಬೇರೆ ಸಂಖ್ಯೆಗಳನ್ನು ಹೇಳಿದ್ದಾರೆ. Sir John Hamilton, on the basis of his military experience, put the limit at 3 or 4.
ಜಾನ್ ಹ್ಯಾಮಿಲ್ಟನ್ ಎನ್ನುವಂತಹ ಚಿಂತಕ ಆತನ ಮಿಲಿಟರಿ ಅನುಭವಗಳ ಆಧಾರದ ಮೇಲೆ ಒಬ್ಬ ಮೇಲಧಿಕಾರಿಯು 3ರಿಂದ 4 ಜನ ಅಧೀನ ಅಧಿಕಾರಿಗಳನ್ನು ಮೇಲ್ವಿಚಾರಣೆ ನಡೆಸಬಹುದು ಎನ್ನುತ್ತಾನೆ. ಎಲ್ ಉರ್ವಿಕ್ ಸೇಸ್ ಇನ್ ಹೈಯರ್ ಲೆವೆಲ್ no superior can supervise more than 5 to 6. At the lower level the work is simple and routine in nature. The span of control varies from 8 to 12. ಉರ್ವಿಕ್ ಹೇಳುವಂತೆ ಉನ್ನತ ಮಟ್ಟದಲ್ಲಿ ಮೇಲಧಿಕಾರಿಗಳು ತನ್ನ ಕೈ ಕೆಳಗಿನ 5ರಿಂದ 6 ಅಧಿಕಾರಿಗಳ ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡಬಹುದಾದರೆ ಆಡಳಿತದ ಕೆಳಗಿನ ಹಂತದಲ್ಲಿ ಕೆಲಸಗಳು ಸರಳವಾಗಿರುವುದರಿಂದ 8ರಿಂದ 12 ಅಧೀನ ಅಧಿಕಾರಿಗಳ ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡಬಹುದಾಗಿದೆ. ವಿ.ಎ. ಗ್ರೈಕುನಾಸ್ ಎಂಬ ಫ್ರೆಂಚ್ ಆಡಳಿತ ತಜ್ಞ ಅಧೀನ ಅಧಿಕಾರಿಗಳ ಸಂಖ್ಯೆಯನ್ನು 4ರಿಂದ 5 ಎಂದು ನಿಗದಿಪಡಿಸಿದ್ದಾನೆ. ಅಂತೂ ಅಧೀನ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದ್ದಷ್ಟು ಮೇಲಧಿಕಾರಿಗಳು ಹೆಚ್ಚು ದಕ್ಷವಾಗಿ ಮೇಲ್ವಿಚಾರಣೆ ಮಾಡಬಹುದು ಎನ್ನುವುದಂತೂ ಸತ್ಯ. There is no general agreement about the number of the limit of span of control. But there is general agreement that shorter the span, greater will be the control. This will result in more effective control in administration. See, V.A. Graicunas found that a superior can supervise directly 5 to 6 subordinates at the higher level, whereas the span of control varies from 8 to 12 at the lower level, where the work is simple and routine. Haldane and Grahan says chief executive could supervise 10 to 12 subordinates without any overburden. Though there is no unanimity among the writers over laying down a definite number constituting the span of control, there is general agreement among writers on administration that shorter the span, greater will be the superior subordinate contact, and in consequence more effective control, more effective supervision and direction. Now let us discuss something about the features of span of control. More rapid communication between small teams. When groups are smaller, easier to control. There is greater degree of specialization and division of labor. More opportunities for employee promotion. If the nature of work is routine, then the greater span of control. The competence of superior influence the span of control. Span of control is larger in an older organization which has higher degree of standardization of work activities and well-established work procedures. A manager can supervise easily the work of a large number of subordinates if their offices are located in one building. If the purpose, plans and work programs of the organization are clearly informed to all the employees of the organization, the span of control will increase. Modern management techniques such as delegation, decentralization and budgetary control system contribute to the capacity of the superior to control a large number of subordinates. ಮೇಲ್ವಿಚಾರಣೆ ಮಾಡತಕ್ಕ ಕೆಲಸದ ಸ್ವರೂಪ, ಅಧಿಕಾರ ವ್ಯಾಪ್ತಿ, ನಿಯಂತ್ರಣ ಸಂಖ್ಯೆ ಗೊತ್ತುಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕೆಲಸ ಕಾರ್ಯಗಳು ನಿಯತ ಕ್ರಮದ್ದಾಗಿದ್ದರೆ, ಒಂದೇ ಸ್ವರೂಪದ್ದಾಗಿದ್ದರೆ ಮತ್ತು ಪುನರಾವರ್ತನೆಯದ್ದಾಗಿದ್ದರೆ ನಿಯಂತ್ರಣ ವ್ಯಾಪ್ತಿಯು ಹೆಚ್ಚಾಗುತ್ತದೆ. ಸಣ್ಣ ಸಣ್ಣ ಗುಂಪುಗಳಲ್ಲಿ
ಹೆಚ್ಚು ಉತ್ತಮವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಗುವುದರಿಂದ ನಿಯಂತ್ರಣ ವ್ಯಾಪ್ತಿಯು ಹೆಚ್ಚಾಗುತ್ತದೆ. ಅದೇ ರೀತಿ ಸ್ಪೆಷಲೈಸೇಷನ್ ಆಫ್ ವರ್ಕ್, ಕೆಲಸದಲ್ಲಿ ವಿಶೇಷ ಪರಿಣತಿ ಮತ್ತು ಶ್ರಮ ವಿಭಜನೆಯ ತತ್ವಗಳನ್ನು ಅನುಸರಿಸುವಾಗಲೂ ಕೂಡ ಹೆಚ್ಚು ಜನರನ್ನು ನಿಯಂತ್ರಿಸುವುದು ಸಾಧ್ಯವಾಗುತ್ತದೆ. ಮೇಲಧಿಕಾರಿಯ ಸಾಮರ್ಥ್ಯ ಹೆಚ್ಚಾಗಿದ್ದರೂ ಕೂಡ ನಿಯಂತ್ರಣ ವ್ಯಾಪ್ತಿಯು ಹೆಚ್ಚಾಗುತ್ತದೆ. ಅಂದರೆ ಮೇಲಧಿಕಾರಿಗಿರುವಂತಹ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ, ಆತ ನಿಪುಣನಾಗಿದ್ದರೆ, ಉತ್ಸಾಹಿಯಾಗಿದ್ದರೆ, ಒಬ್ಬ ಆದರ್ಶ ನಿರುತ್ಸಾಹಿ ಮೇಲ್ವಿಚಾರಕನಿಗಿಂತಲೂ ಹೆಚ್ಚು ಸಂಖ್ಯೆಯ ಉದ್ಯೋಗಿಗಳ ಮೇಲೆ ಮೇಲ್ವಿಚಾರಣೆ ನಡೆಸಬಹುದು. ಅದೇ ರೀತಿ ಅಧೀನ ಅಧಿಕಾರಿಗಳ ಸಾಮರ್ಥ್ಯ, ಬುದ್ಧಿಮತ್ತೆಯೂ ಕೂಡ ಚೆನ್ನಾಗಿದ್ದರೆ ಅಂದರೆ ಅವರಿಗೆ ಹೆಚ್ಚು ಗಮನದ ಅಗತ್ಯ ಇರುವುದಿಲ್ಲ. ಮೇಲಧಿಕಾರಿ ಅವರಿಗೆ ಹೆಚ್ಚು ಹೆಚ್ಚು ನಿರ್ದೇಶನಗಳನ್ನು ನೀಡಬೇಕಾದಂತಹ ಅಗತ್ಯ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ಮೇಲಧಿಕಾರಿಯು ಹೆಚ್ಚು ಅಧೀನ ಅಧಿಕಾರಿಗಳ ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡಬಹುದು. ಅದೇ ರೀತಿ ಹಳೆಯ ಆಡಳಿತ ಸಂಸ್ಥೆಗಳಲ್ಲಿಯೂ ಕೂಡ ಉತ್ತಮ ನಿಯಂತ್ರಣ ವ್ಯಾಪ್ತಿಯನ್ನು ಸಾಧಿಸಬಹುದು. ಏಕೆಂದರೆ ಅಂತಹ ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳು ಬಹಳ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ನಡೆಯುತ್ತಿರುತ್ತದೆ. ಅಂತಹ ಸಂಸ್ಥೆಗಳಲ್ಲಿ ಮೇಲ್ವಿಚಾರಣೆ ನಡೆಸುವುದು ಸುಲಭವಾಗಿರುತ್ತದೆ. ಕೆಲಸಗಳು ಯಾವುದೇ ತಡೆ ಇಲ್ಲದೆ ಮುಂದುವರಿಯುತ್ತಿರುತ್ತದೆ. ಆದರೆ ಹೊಸದಾಗಿ ಸ್ಥಾಪನೆಯಾದ ಸಂಸ್ಥೆಗಳಲ್ಲಿ ಮೇಲ್ವಿಚಾರಣಾ ಕಾರ್ಯ ಅಷ್ಟು ಸುಲಭವಲ್ಲ. ಅಲ್ಲಿ ಹಲವಾರು ಸಮಸ್ಯೆಗಳಿರ್ತದೆ. ಆಗ ಮೇಲ್ವಿಚಾರಕ ಆ ಸಮಸ್ಯೆಗಳ ಕಡೆಗೆ ಹೆಚ್ಚು ಗಮನ ಹರಿಸಬೇಕಾಗ್ತದೆ. ಅದೇ ರೀತಿ ಒಬ್ಬ ಕೆಲಸ ನಿರ್ವಹಿಸುವಂತಹ ಮೇಲ್ವಿಚಾರಕ ಮತ್ತು ಅಧೀನ ಅಧಿಕಾರಿಗಳು ಒಂದೇ ಸ್ಥಳದಲ್ಲಿ ಕೆಲಸ ನಿರ್ವಹಿಸುವುದಾಗಿದ್ದರೆ ಅಂತಹ ಸಂದರ್ಭದಲ್ಲಿಯೂ ಮೇಲ್ವಿಚಾರಕ ಹೆಚ್ಚು ಜನರ ಕೆಲಸಗಳನ್ನು ನಿಯಂತ್ರಿಸಬಹುದು, ಮೇಲ್ವಿಚಾರಣೆ ನಡೆಸಬಹುದು. If the purpose, plans and work programs of the organization are clearly informed to all employees, ಅಂದರೆ ಆಡಳಿತದ ಎಲ್ಲ ವಿಚಾರಗಳನ್ನು ಅಧೀನ ಅಧಿಕಾರಿಗಳ ಜೊತೆಗೆ ಹಂಚಿಕೊಂಡಿದ್ದರೆ, ಅವರಿಗೆ ಸರಿಯಾದ ಮಾಹಿತಿ ನೀಡಿದರೆ ಅಧೀನ ಅಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗ್ತದೆ. ಆಗ ಮೇಲ್ವಿಚಾರಣೆ ಮಾಡುವುದು ಕೂಡ ಸುಲಭವಾಗುತ್ತದೆ. ಅದೇ ರೀತಿ ಉತ್ತಮ ರೀತಿಯ ವರ್ಕ್ ಟೆಕ್ನಿಕ್ಗಳು ಅಡಾಪ್ಟ್ ಆಗ್ತಾ ಇದ್ದರೆ, ಅಂದರೆ ಅಧಿಕಾರದ ನಿಯೋಜನೆ, ವಿಕೇಂದ್ರೀಕರಣ, ಆಯವ್ಯಯ ನಿಯಂತ್ರಣ ವ್ಯವಸ್ಥೆಗಳಂತಹ ಆಡಳಿತ ತಂತ್ರಗಳು ಇರುವಂತಹ ಸಂಸ್ಥೆಗಳಲ್ಲಿ ಮೇಲ್ವಿಚಾರಕನ ಸಾಮರ್ಥ್ಯದ ಮೇಲೆ ಅದು ಪ್ರಭಾವ ಬೀರುವುದರಿಂದ ಆತ ಹೆಚ್ಚಿನ ಅಧೀನ ಅಧಿಕಾರಿಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ನಡೆಸಬಹುದಾಗಿದೆ. Now let's have a recap. Span of control means number of subordinates that an administrator can supervise effectively. When groups are small, it is easier to control. When the nature of work is routine, then the span of control is greater. ನಿಯಂತ್ರಣ ವ್ಯಾಪ್ತಿ ಎಂದರೆ ಒಬ್ಬ ಆಡಳಿತಗಾರ ಎಷ್ಟು ಜನ ಅಧೀನ ಅಧಿಕಾರಿಗಳ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಎನ್ನುವಂಥದ್ದಾಗಿದೆ. ತಾನು ಮೇಲ್ವಿಚಾರಣೆ ಮಾಡಬೇಕಾದಂತಹ ಗುಂಪುಗಳು ಸಣ್ಣದಾಗಿದ್ದಲ್ಲಿ ಮೇಲ್ವಿಚಾರಕನು ಉತ್ತಮ ರೀತಿಯಲ್ಲಿ ಮೇಲ್ವಿಚಾರಣೆ ನಡೆಸಬಹುದಾಗಿದೆ. ಅಧೀನ ಅಧಿಕಾರಿಗಳು ಮಾಡುವಂತಹ ಕೆಲಸಗಳು ನಿಯತ ಕ್ರಮದ್ದಾಗಿದ್ದರೆ ನಿಯಂತ್ರಣ ವ್ಯಾಪ್ತಿಯು ಹೆಚ್ಚಾಗಿರುತ್ತದೆ. ಥ್ಯಾಂಕ್ ಯು.